ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕಸರತ್ತನ್ನ ಆರಂಭಿಸಿದ್ದಾರೆ. ಮುಖ್ಯಮಂತ್ರಿ ಸ್ಥಾನ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಆ ಸ್ಥಾನಕ್ಕೋಸ್ಕರ ಡಿಸಿಎಂ ಡಿಕೆ ಶಿವಕುಮಾರ್ ಕಸರತ್ತನ್ನ ಆರಂಭಿಸಿದ್ದಾರೆ. ಡಿಕೆ ಶಿವಕುಮಾರ್ ಪಟ್ಟು ಹಿಡಿದ ಬೆನ್ನಲ್ಲೇ ಸಿಎಂ ಆಪ್ತ ಬಳಗ ಈಗ ಫುಲ್ ಅಲರ್ಟ್ ಆಗಿದೆ. ಡಿಕೆ ಶಿವಕುಮಾರ್ ತಂತ್ರಕ್ಕೆ ಸಿಎಂ ಆಪ್ತ ಬಳಗದಿಂದ ಪ್ರತಿತಂತ್ರವನ್ನ ಹೆಣೆಯಲಾಗಿದೆ. ಹೈಕಮಾಂಡ್ ನಾಯಕರ ಮುಂದೆ ಅಭಿಪ್ರಾಯವನ್ನ ಮಂಡಿಸಕ್ಕೆ ವೇದಿಕೆಯನ್ನ ಸಜ್ಜು ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಹರೀಶ್, ಡಿಕೆಶಿ ತಂತ್ರಕ್ಕೆ ಸಿಎಂ ಆಪ್ತರ ಪ್ರತಿತಂತ್ರ ಹೇಗಿದೆ? ಬಹಳ ಮುಖ್ಯವಾಗಿರುವಂತದ್ದು ಎಲ್ಲ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಗಾದಿ ಮೇಲೆ ಕಣ್ಣನ್ನು ಇಟ್ಟಿರುವಂತದ್ದು. ಹಾಗಾಗಿ ಆ ಮೂಲಕ ಒಂದಷ್ಟು ತಂತ್ರಗಾರಿಕೆಗಳನ್ನ ರೂಪಿಸ್ತಾ ಇರುವಂತದ್ದು ಕೂಡ ಈಗ ಜಗಜ್ಜಾಹೀರವಾಗಿರುವಂತದ್ದು. ಅದ್ರ ಬೆನ್ನಲ್ಲೇ ಅಲರ್ಟ್ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗ ಕೂಡ ಪ್ರತಿತಂತ್ರವನ್ನು ರೂಪಿಸುವಂತ ನಿಟ್ಟಿನಲ್ಲಿ ಕೂಡ ಈಗ ಕಾರ್ಯೋನ್ಮುಖವಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಸೊ ಒಂದು ಅಂದ್ರೆ ದೆಹಲಿ ಚುನಾವಣೆಯ ನಂತರ ನೇರವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಈಗಾಗಲೇ ಸರ್ವ ರೀತಿಯಲ್ಲೂ ಸಿದ್ಧತೆ ನಡೆಸಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿದ್ವೆ. ಸೊ ತಮ್ಮದೇ ಆದಂತಹ ನಿಲುವು ಅಭಿಪ್ರಾಯಗಳನ್ನ ಕೂಡ ಹೈಕಮಾಂಡ್ ಮುಂದೆ ಸ್ಪಷ್ಟಪಡಿಸುವಂತ ನಿಟ್ಟಿನಲ್ಲಿ ದೆಹಲಿ ಯಾತ್ರೆಯನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ವಿಶೇಷವಾಗಿ ಸಿದ್ದರಾಮಯ್ಯ ಅವರ ಆಪ್ತ ಬಳಗ ಹೇಳ್ತಾ ಇರುವಂತದ್ದು, ಸಿದ್ದರಾಮಯ್ಯನ ಯಾವುದೇ ಕಾರಣಕ್ಕೂ ಬದಲಾಯಿಸಬಾರದು, ಹಾಗೆ ಬದಲಾಯಿಸಿದ್ದೇ ಆದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಸಂಚಕಾರ ಸೃಷ್ಟಿಯಾಗುತ್ತೆ, ಮತ್ತೆ ಬೀಳಿಸುವಂತ ನಿಟ್ಟಿನಲ್ಲಿ ಕೂಡ ಪ್ರತಿಪಕ್ಷಗಳು ಮುಂದಾಗ್ತವೆ ಅನ್ನುವಂತ ಅಂಶವನ್ನ ಹೈಕಮಾಂಡ್ ಮುಂದೆ ಇಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಿದ್ಧತೆ ನಡೆಸಿದ್ದಾರೆ ಅನ್ನುವಂಥದ್ದು ಕೂಡ ಕೇಳಿಬರ್ತೈತೆ. ಒಂದಂತೂ ಸ್ಪಷ್ಟ ಆಗ್ತಿದೆ, ಎಲ್ಲಾ ಶಾಸಕರು ಬಹುತೇಕ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಇದ್ದಾರೆ, ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು, ಆ ನಿಟ್ಟಿನಲ್ಲಿ ಹೈಕಮಾಂಡ್ ಕ್ರಮ ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಕೂಡ ಈಗ ಇವರ ಅಭಿಪ್ರಾಯ ಆಗಿರುವಂತದ್ದು. ಆದ್ರೆ ಎಲ್ಲೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತನಗೆ ಒಂದು ಸಿಎಂ ಸ್ಥಾನವನ್ನು ಕೊಡಲೇಬೇಕು, ಆ ನಿಟ್ಟಿನಲ್ಲಿ ಕೂಡ ರಾಜ್ಯದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇವೆ ಅನ್ನುವಂತ ಕ್ಲೈಮ್ ಅನ್ನು ಮಾಡ್ಕೊಳ್ತಾ ಇರುವಂತದ್ದು. ಇದಕ್ಕೆ ಪ್ರತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗ ಇವರೇ ಮುಂದುವರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ದೆಹಲಿ ಭೇಟಿಗೆ ಸಜ್ಜಾಗಿರುವಂತದ್ದು. ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.